ರಾಜ್ಯದ ರಾಜಕೀಯದಲ್ಲಿ ಈಗ ಅಡ್ಡ ಮತದಾನದೇ ದೊಡ್ಡ ಮಟ್ಟಿಗೆ ಚರ್ಚೆ. ಯಾರು ಯಾರಿಗೆ ವೋಟ್ ಹಾಕಿದ್ರು, ಬಿಜೆಪಿಯವರು ವೋಟ್ ಹಾಕಿದ್ದಷ್ಟು, JDSನವರು ವೋಟ್ ಹಾಕಿದ್ದಷ್ಟು, ಈ ಒಂದು ದೊಡ್ಡ ಚರ್ಚೆ ನಿನ್ನೆಯಿಂದಲೂ ಕೂಡ ದೊಡ್ಡದಾಗಿ ನಡೀತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 140 ವೋಟ್ಗಳು ಅವರ ಬಳಿ ಇತ್ತು. ಅಂದರೆ ಕಾಂಗ್ರೆಸ್ನಿಂದ ನೇರವಾಗಿ 135, ಜೊತೆಗೆ 3 ಪಕ್ಷೇತರರು ಹಾಗೆಯೇ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅಂತ ಭಾವಿಸಲಾಗಿತ್ತು. ಆದರೆ 140ರ ಬದಲಾಗಿ ಕಾಂಗ್ರೆಸ್ 151 ವೋಟ್ ಅಂದರೆ 11 ವೋಟು ಎಕ್ಸ್ಟ್ರಾ ತಗೊಂತು. ಹಾಗಾದರೆ 7+4 7 ವೋಟ್ BJPಯಿಂದ ಬಂದಿದೆ, 4 ವೋಟ್ JDSನಿಂದ ಬಂದಿರುವಂಥ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ನಿಜಕ್ಕೂ 7 ವೋಟ್ BJPಯಿಂದನೇ ಬಂದಿದೆಯಾ ಅಥವಾ JDS ಪಾಲೆಷ್ಟಿದೆ, ಈ ಒಂದು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಇದರ ಹಿಂದೆ ಇಷ್ಟಕ್ಕೂ ಈ 7 ಮತ್ತು 4ರ ಗೊಂದಲ ಉಂಟಾಗೋದಕ್ಕೆ ಕಾರಣ ಏನು, ಈ ಅಡ್ಡ ಮತದಾನದ ಹಿಂದಿರುವಂಥ 30-30 ಫಾರ್ಮುಲಾ ಏನು ನೋಡೋಣ. ದೇವೇಗೌಡರು ಇಟ್ಕೊಂಡಿರ್ತಕ್ಕಂಥ ವ್ಯಾಮೋಹ ಒಂದು ನಂಬಿಕೆ ಉಳಿಸ್ಕೊಳ್ಳದೆ ಇದ್ರೆ ಏನ್ ಮಾಡಕ್ಕಾಯ್ತದೆ? ಸಹಜವಾಗಿ ಅವ್ರು ನೋವಾಗಿದ್ದಾರೆ. ಸಡನ್ ಆಗಿರುವಂತದ್ದು ಇದು ಕೂಡ ನಮ್ಗೆ ಒಂಥರ ಆಶ್ಚರ್ಯ. ಶಾಸಕರುಗಳು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಗೆರೆ ಎಳೆಯುವಂತ ಕೆಲಸ ಮಾಡಬೇಕಾಗ್ತದೆ. ಒಳೇಟು ಸಿಎಂ ಡಿಕೆಶಿ ಮಾಸ್ಟರ್ ಸ್ಟ್ರೋಕ್ಗೆ ಬಿಜೆಪಿ JDS ಲೆಕ್ಕಾಚಾರವೇ ಉಲ್ಟಾ ಆಗ್ಬಿಟ್ಟಿದೆ. ಕಾಂಗ್ರೆಸ್ಗೆ ಹೆಚ್ಚುವರಿಯಾಗಿ ಬಿಜೆಪಿ JDSನಿಂದ 11 ಕ್ರಾಸ್ ವೋಟಿಂಗ್ ಆಗಿರೋದು ವರವಾಗಿದೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. ಶಾಸಕರ ಬೆಂಬಲ ನೋಡಿ ನನಗೆ ಅಚ್ಚರಿ ಆಯ್ತು ಅಂತ ನಿನ್ನೆ ಸಿಎಂ ಡಿಕೆಶಿನೇ ಹೇಳಿದ್ರು. ಅತಿಯಾಗಿ ನಂಬಿರೋದೇ ಇಷ್ಟೆಲ್ಲದಕ್ಕೂ ಕಾರಣ ಅಂತ ದೋಸ್ತಿ ನಾಯಕರಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ. ಇದು ದೋಸ್ತಿ ನಾಯಕರಲ್ಲೇ ಅನುಮಾನ ಬರುವಂತೆ ಮಾಡಿದೆ. ಹಾಗಾದ್ರೆ ಬಿಜೆಪಿ JDSನಲ್ಲಿ 7-4ರ ಸಂಖ್ಯೆ ಏನು, ಅದನ್ನೇ ಎಳೆ ಎಳೆಯಾಗಿ ಹೇಳ್ತೀವಿ ನೋಡಿ. ನೆನೆ ಮತ ಎಣಿಕೆ ಶುರುವಾಗ್ತಿದ್ದಂತೆ ಬಿಜೆಪಿ JDS ಮನೆಯಲ್ಲಿ ಕಂಪನ ಸೃಷ್ಟಿಯಾಗೋ ಬೆಳವಣಿಗೆ ಆಯಿತು. ಬಿಜೆಪಿಯ 7 ಮಂದಿ ಅಡ್ಡ ಮತದಾನ ಮಾಡಿರೋ ಸುದ್ದಿ ಕೇಳಿ ಬಿಜೆಪಿ ನಾಯಕರೇ ಶಾಕ್ ಆಗಿದ್ರು. ನಿನ್ನೆ ಸಂಜೆ 6:30ರ ಹೊತ್ತಿಗೆ ಅಡ್ಡ ಮತದಾನದ ಬಗ್ಗೆ TV9 ಮೊದಲು ಸುದ್ದಿ ಬ್ರೇಕ್ ಮಾಡಿತ್ತು. ಬಿಜೆಪಿಯಿಂದಲೇ 7 ಕ್ರಾಸ್ ವೋಟಿಂಗ್ ಆಗಿದೆ ಅನ್ನೋ ಲೆಕ್ಕ ಕೊಟ್ಟಿದ್ವಿ. 4 ಮತಗಳ ಪೈಕಿ ಬಿಜೆಪಿಯ 7 ಶಾಸಕರ ಅಡ್ಡ ಮತದಾನ ಆಗಿರುವಂತಹ ಶಂಕೆ ಇದೀಗ ವ್ಯಕ್ತ ಆಗಿದೆ. ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಮೇಲ್ನೋಟಕ್ಕೆ ಸಿಗ್ತಾ ಇದೆ. ಒಟ್ಟು 11 ಹೆಚ್ಚುವರಿ ಮತಗಳನ್ನ ಈಗ ಕಾಂಗ್ರೆಸ್ ಪಡೆದಿದೆ. ಕಾಂಗ್ರೆಸ್ನಲ್ಲಿ 5 ಅಭ್ಯರ್ಥಿಗಳು ವಿನ್ ಆಗಿದ್ದಾರೆ. ಕಾಂಗ್ರೆಸ್ಗೆ 135 ಮತಗಳು ನೇರವಾಗಿ ಇದ್ವು. ಬೆಂಬಲ ಅಧಿಕೃತವಾಗಿತ್ತು. 2 ಪಕ್ಷೇತರ ಶಾಸಕರು, ಸರ್ವೋದಯ ಕರ್ನಾಟಕ ಪಕ್ಷದ 1 ಶಾಸಕರು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ರು. ಜೊತೆಗೆ ಬಿಜೆಪಿಯಿಂದ ಉಚ್ಚಾಟಿತರಾಗಿರೋ ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಪರವೇ ಇದ್ರು. ಆದರೆ ಬಿಜೆಪಿಯ 7 ಅಡ್ಡ ಮತ, JDSನ 4 ಅಡ್ಡ ಮತಗಳನ್ನ ವಿನಯ್ ಕಾರ್ತಿಕ್ ಕಡೆ ಸೆಳೆಯುವಲ್ಲಿ ಸಿಎಂ ಡಿಕೆ ಸಕ್ಸಸ್ ಆಗಿದ್ದಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸುವಲ್ಲಿ ಡಿಕೆ ಚಾಣಾಕ್ಷತನ ಕೈ ಹಿಡಿದಿದೆ. ಹೆಬ್ಬಾರ್, ST ಸೋಮಶೇಖರ್ ಕೂಡ ವಿನಯ್ ಕಾರ್ತಿಕ್ಗೆ ವೋಟ್ ಮಾಡಿದ್ದಾರೆ. ಕಾಂಗ್ರೆಸ್ಗೆ 1 ಮತ ಶಫಲ್ ಆಗಿರೋದು ಬಿಟ್ರೆ ಮತ್ತಿನ್ನೇನೂ ಆಗಿಲ್ಲ. ಕಟ್ಟರ್ ಕಾಂಗ್ರೆಸ್ಸಿಗ ಸಿಎಂ ಡಿಕೆಶಿ ಅತ್ಯಾಪ್ತನಾಗಿರೋ ವಿನಯ್ ಕಾರ್ತಿಕ್ಗೆ 15 ಮತಗಳನ್ನ ಮುಂಚೆಯೇ ಅಲಾಟ್ ಮಾಡಲಾಗಿತ್ತು. ಮತಗಳು ಅಧಿಕೃತವಾಗಿದ್ದವು. ಆದರೆ ಬಿಜೆಪಿಯಿಂದ ಹೆಚ್ಚುವರಿಯಾಗಿ 7 ಮತಗಳನ್ನ ಸೆಳೆಯುವಲ್ಲಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಸಕ್ಸಸ್ ಆಗಿದ್ದಾರೆ. ಈ ಮೂಲಕ ಗೇಮ್ ಚೇಂಜರ್ ಆಗಿದ್ದಾರೆ. ಸಿಎಂ ಡಿಕೆ ಅತ್ಯಾಪ್ತನಾಗಿರೋ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ 32 ಮತಗಳನ್ನ ಪಡೆಯೋದರ ಹಿಂದೆನೂ 30ರ ಫಾರ್ಮುಲಾ ಒಂದಿದೆ. ಈ 30-30 ಫಾರ್ಮುಲಾದಿಂದಲೇ ಅಡ್ಡ ಮತದಾನಕ್ಕೆ ಕಾರಣವಾಗಿದೆ ಅನ್ನೋ ಲೆಕ್ಕಾಚಾರ ಇದೆ. ಯಾಕಂದ್ರೆ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆಲ್ಲೋಕೆ ಒಬ್ಬೊಬ್ಬರಿಗೆ 28 ಮತಗಳು ಬೇಕಿದ್ವು. ಅದರಂತೆಯೇ ಮೊದಲ 4 ಅಭ್ಯರ್ಥಿಗಳಿಗೆ ತಲಾ 30-30 ಮತಗಳನ್ನ ಹಾಕುವುದಕ್ಕೆ ಸೂಚನೆ ಕೊಡಲಾಗಿತ್ತು. ಅದರಂತೆ 4 ಅಭ್ಯರ್ಥಿಗಳು ಸಲೀಸಾಗಿ ವಿನ್ ಆಗ್ತಾರೆ. ಆದರೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ 15 ಮತ ಮಾತ್ರ ಅಧಿಕೃತವಿತ್ತು. ಇನ್ನು 13 ಮತಗಳು ಬೇಕಾಗಿದ್ವು. ಬೇಕಾಗಿರೋ ಮತಗಳಲ್ಲಿ ಬಿಜೆಪಿಯವರೇ ಅಡ್ಡ ಮತದಾನ ಮಾಡಿರೋದು ಕಾಂಗ್ರೆಸ್ಗೆ ವರದಾನವಾಗಿದೆ. ಅತಿಯಾದ ನಂಬಿಕೆಯೇ ಆಘಾತ ತಂದಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರೆ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮಾತನಾಡಿ, ಕುಮಾರಸ್ವಾಮಿ ಏನೋ ಒತ್ತಾಯ ಮಾಡಿಲ್ಲ, ಇಬ್ರು ಕೂತೆ ನಿರ್ಧಾರ ಮಾಡಿದ್ದು ಅಂದ್ರು.
ಅದು ದೊಡ್ಡ ಗೌಡ್ರದ್ದು ಅದೇ ಹೇಳದ್ನಲ್ಲ, ಅವ್ರಿಗೂ ಅತಿಯಾದಂಥ ಕೆಲವ್ರ ಮೇಲೆ ನಂಬಿಕೆ ಇಟ್ಕೊಂಡವ್ರಲ್ಲ. ಆ ನಂಬಿಕೆ ಏನು ಅಂತಕ್ಕಂಥದ್ದು ಅವ್ರಿಗೆ 70 ವರ್ಷದಲ್ಲಿ ಆಗಿರತಕ್ಕಂಥ ಹಲವಾರು ಪೆಟ್ಟು ಮೇಲೆ ಬಿದ್ರೂ ಅಯ್ಯೋ ಏನೋ ಪಕ್ಷಕ್ಕೆ ಏನಾದ್ರು ತೊಂದರೆ ಆಗಬಾರ್ದು, ನಾವು ಈ ಥರ ಕಳಿಸ್ಬಿಟ್ರೆ ಅಂತ ಹೇಳಿ ಏನೋ ಒಂದು ಅವರಿಗೆ ವ್ಯಾಮೋಹ. ಆ ವ್ಯಾಮೋಹದಲ್ಲಿ ಅವ್ರ ಪಾಪ ಎಲ್ಲರನ್ನು ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಾರೆ. ದೇವೇಗೌಡರು ಇಟ್ಕೊಂಡಿರ್ತಕ್ಕಂಥ ದೇವೇಗೌಡರು ಈ ದೇವೇಗೌಡರಲ್ಲ, ಅಲ್ಲಿ ಬೆಂಗಳೂರಿದ್ದಲ್ಲ ಆ ದೇವೇಗೌಡರು, ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಆತ್ಮೀಯತೆ, ವ್ಯಾಮೋಹ, ಒಂದು ನಂಬಿಕೆ ಉಳಿಸ್ಕೊಳ್ಳದೆ ಇದ್ರೆ ಏನು ಮಾಡೋಕ್ಕಾಯ್ತದೆ? ಸಹಜವಾಗಿ ಅವ್ರು ನೋವಾಗಿದ್ದಾರೆ. ಕುಮಾರಸ್ವಾಮಿ ಅವರಾಗ್ಲಿ ನಾವಾಗ್ಲಿ ಅಥವಾ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದಾಗ ಒಳ್ಳೆ ಉದ್ದೇಶ ಇಟ್ಕೊಂಡೆ ಇಬ್ರು ಕೂಡ ಕ್ಯಾಂಡಿಡೇಟ್ ಹಾಕೋಣ ಅಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಅವ್ರೇನು ಏಕಾಂಗಿಯಾಗಿ ನಿರ್ಧಾರ ಮಾಡಿಲ್ಲ. ಪಾಪ ನಮ್ಮ ಜೊತೆ ಚರ್ಚೆ ಮಾಡೇನೆ ನೀವೇ ಅಭ್ಯರ್ಥಿ ಅಂತ ಹಾಕಿ ಅಂತ ಹೇಳಿದ್ರೆ, ಇಲ್ಲ ನೀವೇ ಹಾಕಿ ಕುಮಾರಸ್ವಾಮಿ ಅವ್ರದ್ದು ನಾವೇ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಅವ್ರೇನು ಒತ್ತಾಯ ಪೂರ್ವಕವಾಗಿ ಅವ್ರೇನು ಹಾಕಿಲ್ಲ. ಈ ಎರಡೂ ಪಕ್ಷಗಳು ಕೂತು ತೀರ್ಮಾನ ಮಾಡೇ ಆಗಿರುವಂಥದ್ದು. ವಿಪಕ್ಷ ನಾಯಕ ಆರ್ ಅಶೋಕ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಜೆಡಿಎಸ್ ಮೇಲೆ ನಮಗೆ ತುಂಬಾನೇ ವಿಶ್ವಾಸ ಆಯಿತು, ಸಡನ್ ಆಗಿ ಹೀಗಾಗಿರೋದು ಆಶ್ಚರ್ಯ ಅಂದಿದ್ದಾರೆ. ಕೆಲವ್ರನ್ನ ಅತಿಯಾಗಿ ನಂಬ್ತೇನೆ, ಇಲ್ಲೂ ಕೂಡ ಅತಿಯಾಗಿ ನಂಬಿದ್ದೆ, ಹಾಗಾಗಿ ಈ ಒಂದು ಘಟನೆಗಳಾಗಿತ್ತು ಅನ್ನುವಂಥ ವಿಚಾರದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಡ್ಡಮತನ ವಿಚಾರವನ್ನು ಪ್ರತಿಕ್ರಿಯಿಸಿದ್ದಾರೆ. ಹೌದು, ನ್ಯಾಚುರಲ್ ಆಗಿ JDS ಮತ್ತು ಕಾಂಗ್ರೆಸ್ ಅವರು ಅವ್ರ ರೆಸಾರ್ಟ್ಗೆ ಕರ್ಕೊಂಡು ಹೋದ್ರು. ನಾವು ರೆಸಾರ್ಟ್ಗೂ ಕರ್ಕೊಂಡು ಹೋಗಿಲ್ಲ. ನಾವು ಪೂರ್ತಿ ನಮ್ಮ ಶಾಸಕರ ಮೇಲೆ ವಿಶ್ವಾಸ ಇತ್ತು. ಆ ರೀತಿ ಒಡನಾಟ ಇತ್ತು ನಮ್ದೆಲ್ಲ ಶಾಸಕರ ಜೊತೆ ಒಡನಾಟನೂ ಅದೇ ಥರ ಇತ್ತು. ನೆನ್ನೆನೂ ಕೂಡ ನೆನ್ನೆ ಎಲ್ಲನೂ ಕೂಡ ಆತ್ಮೀಯತೆ ಇತ್ತು. ಸಡನ್ ಆಗಿ ಆಗಿರೋವಂಥದ್ದು ಇದು ಕೂಡ ನಮಗೆ ಒಂಥರ ಆಶ್ಚರ್ಯ, ನಂಬಕ್ಕಾಗ್ತಾ ಇಲ್ಲ. ಹೌದು, ಇಲ್ಲಿ ಅಚ್ಚರಿ ಏನಂದ್ರೆ ಬಿಜೆಪಿಯಿಂದಲೇ ಹೆಚ್ಚು ಕ್ರಾಸ್ ವೋಟಿಂಗ್ ಆಗಿದೆ. ಜೆಡಿಎಸ್ ಆದ್ರೆ ಅಷ್ಟೇನೂ ಶಾಕ್ ಆಗಲ್ಲ, ಕ್ರಾಸ್ ವೋಟಿಂಗ್ ಆಗಬಹುದು ಅನ್ನೋದು ಹಲವರ ನಿರೀಕ್ಷೆನೂ ಇತ್ತು. ಆದರೆ ಬಿಜೆಪಿಗೆ ಪವರ್ಫುಲ್ ಹೈಕಮಾಂಡ್ ಇದೆ. ಹೀಗಿರುವಾಗಲೂ ಬಿಜೆಪಿಯ 7 ಮಂದಿಯಿಂದ ಕ್ರಾಸ್ ವೋಟಿಂಗ್ ಆಗಿರೋದು ದೋಸ್ತಿಗೆ ಬಿಗ್ ಶಾಕ್ ಕೊಟ್ಟಂತಾಗಿದೆ. ಎಲ್ಲದಕ್ಕೂ ಗೆರೆ ಎಳಿತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಖಡಕ್ ಆಗಿ ಹೇಳಿದ್ರು. ಆದ್ರೆ ಒಬ್ಬ ಚುನಾಯಿತ ಪ್ರತಿನಿಧಿ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ನಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಗೆರೆ ಎಳೆಯುವಂತ ಕೆಲಸ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದು ಮಾಡಬೇಕಾಗ್ತದೆ. ಅದನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ನಾನು ಈ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಸದ್ಯ ಬಿಜೆಪಿ ಅಭ್ಯರ್ಥಿಗಳಿಬ್ರು ವಿನ್ ಆಗಿದ್ದಾರೆ. ಆದ್ರೆ ಸ್ವಲ್ಪ ಯಾಮಾರಿದ್ರು ಬಿಜೆಪಿಯ ಲಿಂಗರಾಜ್ ಪಾಟೀಲ್ ಸೋಲು ಅನುಭವಿಸ್ತಾ ಇದ್ರು. ಲಿಂಗರಾಜ್ ಪಾಟೀಲ್ ಎಲಿಮಿನೇಷನ್ ರೌಂಡ್ ನಲ್ಲಿ 27 ಮತ ಪಡೆದು ಮೇಲ್ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ರಘು ಕೌಟಿಲ್ಯ 29 ಮತ ಪಡೆದಿದ್ದಾರೆ. ಆದ್ರೆ ರಘು ಕೌಟಿಲ್ಯಗೆ 30 ಮತಗಳನ್ನ ಹಾಕಲಾಗಿತ್ತು. ಆದ್ರೆ 1 ಮತ ಅಸಿಂಧುವಾಗಿದ್ದರಿಂದ ರಘುಗೆ 29 ಮತ ಸಿಕ್ಕಿದೆ. ಬಿಜೆಪಿ ಸೇಫ್ ಆಗಿದೆ. ರಘು ಕೌಟಿಲ್ಯ ಅವ್ರಿಗೆ ಅಲಾಟ್ ಮಾಡದಂತ 30 ಮತಗಳಲ್ಲಿ 1 ಅಸಿಂಧು ಆಗಿದೆ. ಇನ್ನು ಲಿಂಗರಾಜ್ ಪಾಟೀಲ್ ಅವ್ರಿಗೆ ಕೊಟ್ಟಂತ 30 ಮತಗಳಲ್ಲಿ 3 ಓಟು ಅಡ್ಡ ಮತದಾನ ಆಗಿರುವಂತದ್ದು. ಸೊ ಹಾಗಾಗಿ ನಾವು ಕೂತು ಅದಕ್ಕೆ ಈಗ ಅರ್ಧ ಗಂಟೆ ಚರ್ಚೆ ಮಾಡಿದ್ವಿ. ಇನ್ನು ಯಾವುದೇ ರೀತಿ ಅಡ್ಡ ಮತದಾನ ನಮ್ಮ ಶಾಸಕರು ಮಾಡಿಲ್ಲ. ಒಟ್ಟಾರೆಯಾಗಿ 4 ಅಂತೇಳಿ ನಾವು ಈಗ ಚರ್ಚೆ ಮಾಡ್ತಾ ಇದ್ವಿ. ಇನ್ನು ಅಡ್ಡ ಮತದಾನದ ವಿಚಾರದಲ್ಲಿ ಜೆಡಿಎಸ್ ವಿಚಾರಕ್ಕೆ ಬರೋದಾದ್ರೆ, ಜೆಡಿಎಸ್ನಿಂದ ಯಾರು ಅಡ್ಡ ಮತದಾನ ಮಾಡಬಾರದು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಬಿಜೆಪಿ ಅಭ್ಯರ್ಥಿಗಳಿಗೆ ತಲಾ 28 ಮತ ಹಾಕಿಸುವಂತೆ ಮೊದಲೇ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಆದ್ರೆ ನಿನ್ನೆ ಬೆಳಗ್ಗೆ ರಾಜ್ಯ ನಾಯಕರು ಲೆಕ್ಕಾಚಾರವೇ ಚೇಂಜ್ ಮಾಡಿದ್ದಾರೆ. ಜೆಡಿಎಸ್ಗೆ ಬಿಜೆಪಿಯವರು ಮೊದಲು ಹೇಳಲೇ ಇಲ್ಲ. ಕೊನೆ ಕ್ಷಣದಲ್ಲಿ ತಂತ್ರಗಾರಿಕೆ ಬದಲಿಸಿದ ಬಿಜೆಪಿ ಇಬ್ಬರು ಅಭ್ಯರ್ಥಿಗಳಿಗೆ ತಲಾ 30 ಮತಗಳನ್ನ ಚಲಾವಣೆ ಮಾಡಿಸಿಕೊಂಡಿದ್ದಾರೆ. ಕೊನೆ ಕ್ಷಣದವರೆಗೂ ಬಿಜೆಪಿ ಶಾಸಕರ ಓಟಲಾಟ ಆದ ಬಗ್ಗೆ ಜೆಡಿಎಸ್ಗೆ ಮಾಹಿತಿ ಇರಲಿಲ್ಲ ಅನ್ನೋ ಆರೋಪವೂ ಇದೆ. ಇದರಿಂದ ದೋಸ್ತಿಯಲ್ಲೇ ಅಡ್ಡ ಮತದಾನದ ಬಗ್ಗೆ ಒಳಗೊಳಗೆ ಆರೋಪ ಪ್ರತ್ಯಾರೋಪವೂ ನಡೀತಿದೆ. ಇಲ್ಲಿ ಸದ್ಯಕ್ಕೆ ಈಗ JDS ಬಿಜೆಪಿಯನ್ನು ಕೂಡ ದೂರುವಂತಹ ಪರಿಸ್ಥಿತಿಯಲ್ಲಿಲ್ಲ ಮತ್ತು ಬಿಜೆಪಿ JDS ಪಕ್ಷವನ್ನು ಕೂಡ ದೂರುವಂತಹ ಪರಿಸ್ಥಿತಿಯಲ್ಲಿಲ್ಲ. ಮಿತ್ರ ಪಕ್ಷಗಳಾಗಿರುವಂತಹ ಕಾರಣಕ್ಕಾಗಿ ಯಾವುದು ಸತ್ಯ ಇದ್ರೂ ಕೂಡ ಒಬ್ಬರಿಗೊಬ್ಬರು ಅರಗಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿ ಮತ್ತು JDS ಇವೆ. ಸಿಎಂ DK ಮಾಸ್ಟರ್ ಸ್ಟ್ರೋಕ್ ದೋಸ್ತಿಗೆ ಬಿಗ್ ಶಾಕ್ ಆಗಿದೆ. ಉಂಡ ಮನೆಗೆ ದ್ರೋಹ ಬಗೆದವರು ಯಾರು ಅನ್ನೋದು ಆಯಾ ನಾಯಕರಿಗೆ ಗೊತ್ತಿದ್ರೂ ಬಹಿರಂಗವಾಗಿ ರಿವೀಲ್ ಮಾಡೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಪ್ರಮೋದ್ ಜೊತೆ ಪ್ರಸನ್ನ, TV9 ಬೆಂಗಳೂರು.